ಸೊ ಒಟ್ಟು 14 ಸ್ಥಾನಗಳಿಗೆ ಚುನಾವಣೆ ಇತ್ತು. ಅದರಲ್ಲಿ 3 ಸ್ಥಾನಗಳು ಅವಿರೋಧ ಆಯ್ಕೆಯಾಗಿದೆ. ಇನ್ನು 11 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಒಂದು ಮಹತ್ವ ಪಡ್ಕೊಂಡಿದೆ ಈ ಚುನಾವಣೆ. ಸೊ ಬಹುಶಃ ನಮ್ಮೆಲ್ಲ ಅಭ್ಯರ್ಥಿಗಳು ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂದ್ರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್, ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ದೇವೇಗೌಡರು ಈ ರೀತಿಯಾದ ಒಂದು ಸಿಚುವೇಶನ್ ಕಾಣಿಸ್ತಿದೆ. ಇದು ಜೆಡಿಎಸ್ ಕಾಂಗ್ರೆಸ್ ಅಲ್ಲ, ಇದು ಸಹಕಾರ ತತ್ವ. ಸಹಕಾರ ತತ್ವದ ಆಧಾರದ ಮೇಲೆ ನಡೆಯುವಂತ ಚುನಾವಣೆ. ಆದರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಪಕ್ಷಗಳ ಸಂಬಂಧ ಕೂಡ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಇರ್ತದೆ. ಸೊ ಹಾಗಾಗಿ ಅವ್ರ ಕಡೆಯವರು ಬಂದಾಗ ಅವರು ಬೆಂಬಲ ವ್ಯಕ್ತಪಡಿಸ್ತಾರೆ, ನಮ್ಮ ಕಡೆಯವರು ಬಂದಾಗ ನಮ್ಮ ಬೆಂಬಲ ವ್ಯಕ್ತಪಡಿಸ್ತಾರೆ. ಇದು ಸಾಮಾನ್ಯ. ಚುನಾವಣೆಗಳು ಯಾವಾಗಲೂ ಕೂಡ ಉತ್ಸಾಹ ಇರಬೇಕು ಅಂತ ಅಂದ್ರೆ ಜೈಕಾರ ಧಿಕ್ಕಾರ ಎರಡೂ ಇರಬೇಕು. ಜೈಕಾರ ಧಿಕ್ಕಾರ ಎರಡೂ ಇದ್ದಾಗ ಚುನಾವಣೆಗಳ ಕಾವು ಚೆನ್ನಾಗಿರ್ತದೆ. ಸರ್, ಈಗ ನಿಮ್ಮ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಯೊಬ್ಬರು ಹೇಳ್ತಿರೋದು ಈಗ ನೆಕ್ಸ್ಟ್ KMF ಅಧ್ಯಕ್ಷ ಸುರೇಶ್ ಅವರು ಅದೇ ಜೋಶಲ್ಲಿ ಇದ್ದಾರೆ ಸರ್. ಇಲ್ಲ, ಈಗ ಸದ್ಯಕ್ಕೆ ಆ ವಿಚಾರ ಇಲ್ಲ. ಒಟ್ಟಾರೆ ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆ ನಡೀತಾ ಇದೆ. ಫಲಿತಾಂಶ ಸಂಜೆ ವೇಳೆಗೆ ಫಲಿತಾಂಶ ಕೂಡ ಬರುತ್ತೆ. ಸೊ ಅದಾದ ಮೇಲೆ ಒಕ್ಕೂಟದಲ್ಲಿ ಏನು ತೀರ್ಮಾನ ಮಾಡ್ತಾರೆ, ರಾಜ್ಯದ ನಾಯಕರು, ಜಿಲ್ಲಾ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೆ, ಅದನ್ನ ಕಾದು ನೋಡೋಣ. ಸರ್, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಸರ್? 14 ಸ್ಥಾನಗಳಿಗೆ ಎಷ್ಟು ಸ್ಥಾನ ಗೆಲ್ಬಹುದು? 12 ಸ್ಥಾನಗಳನ್ನ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು.